ಈಗ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಕನ್ನಡ ಶಾಲೆಗಳೆಲ್ಲ ಮುಚ್ಚುವಂತ ಪರಿಸ್ಥಿತಿ. ಪ್ರಿಯಾಂಕಾ ಗಾಂಧಿ ವಾದ್ರಾ ಅದೇನು ಬರಲ್ಲ, ಇದು ಬರಲ್ಲ. ಸಾಧ್ಯ ಇಲ್ಲಿ ಮರ್ಡರ್ಗಳಾಗ್ತಾ ಇದೆ, ರೇಪ್ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ. ಇದರ ಬಗ್ಗೆ ವಿಶೇಷ ಅಧಿವೇಶನ ಕರಿಬೇಕಾಗಿ ಈ ವಿಶೇಷ ಅಧಿವೇಶನ ಕರೆದ್ರೆ ಅದು ಕಾಂಗ್ರೆಸ್ ಅಧಿವೇಶನ ಆಗ್ತೈತೆ ಹೊರತು ಅದಕ್ಕೆ ಬಿಜೆಪಿದು ಏನು ಸಂಬಂಧ ಇಲ್ಲ. ಧ್ವನಿ ಎತ್ತಿದ್ದೀರಿ, ಹೋರಾಟ ಮಾಡ್ತಾ ಇದ್ದೀರಿ. ಇವತ್ತು ನಿನ್ನೆನೂ ಕೂಡ ನಮ್ಮೆಲ್ಲ ರಾಜ್ಯಕ್ಕೆ ಕಳಂಕ ಬರೋ ರೀತಿ ಪೊಲೀಸ್ ಇಲಾಖೆ ನಡ್ಕೊಂಡಿದೆ. ನೀವೇ ನೋಡಿದಿರ, ಪಾಪ ಬೆಲೂನ್ ಮಾಡ್ತಾ ಇದ್ದಂತ ಒಬ್ಬ ಮಗು 4-5 ಜನ ರೇಪ್ಗಳಲ್ಲಿ ಮೀರಿಸಿದಾರ ಈ ಸರ್ಕಾರ. ಅಂತ ಪರಿಸ್ಥಿತಿ ಅಲ್ಲಿ ಗೊತ್ತಿದೆ ನಿಮ್ಗೂ. ನಮ್ಮ ಬಾರ್ಡರ್ ಅದು ಇಡೀ ಒಂದು 2 ಡಿಸ್ಟಿಕ್ ಕನ್ನಡಿಗರೇ ಪ್ರಾಬಲ್ಯ ಇರುವಂತ ಜಿಲ್ಲೆಗಳಿದೆ. ಇವತ್ತು ಅಲ್ಲಿ ಮಲಯಾಳಿ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಅಲ್ಲಿ ಡಿಕ್ಲೇರ್ ಮಾಡಿರೋದ್ರಿಂದ ಈಗ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಕನ್ನಡ ಶಾಲೆಗಳೆಲ್ಲ ಮುಚ್ಚುವಂತ ಪರಿಸ್ಥಿತಿ. ಇದು ಅತಿಯಾದ ರಾಹುಲ್ ಗಾಂಧಿ ಪ್ರೀತಿ, ಅತಿಯಾದಂತ ಪ್ರಿಯಾಂಕಾ ಗಾಂಧಿ ವಾದ್ರಾ ಒಡೆಯನು ಬರಲ್ಲ, ಇದು ಬರಲ್ಲ. ವಾದ್ರಾ ಅತಿ ಪ್ರೀತಿ. ಈಗ ಯಾಕೆ ಮಾತಾಡ್ತಾ ಇಲ್ಲ ಅವರು? ಕರೀತಾರೆ ಅಂದ್ರೆ ಇಂಥ ಕೆಟ್ಟ ಸರ್ಕಾರವನ್ನ ಯಾರು ನೋಡಕ್ ಸಾಧ್ಯ ಇಲ್ಲ. ಇಲ್ಲಿ ಮರ್ಡರ್ಗಳಾಗ್ತಾ ಇದೆ, ರೇಪ್ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ. ಇದರ ಬಗ್ಗೆ ವಿಶೇಷ ಅಧಿವೇಶನ ಕರಿಬೇಕಾಯ್ತು. ಡ್ರಗ್ ಮಾಫಿಯಾ ಇಡೀ ಕರ್ನಾಟಕವನ್ನ ಸುತ್ತುವರೆದ್ಬಿಟ್ಟಿದೆ. ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಸೀಸ್ ಮಾಡ್ತಾರೆ, ಮೈಸೂರಲ್ಲಿ. ಮಹಾರಾಷ್ಟ್ರದವ್ರು ಬಂದು ಬೆಂಗಳೂರಲ್ಲಿ ಸೀಸ್ ಮಾಡ್ತಾರೆ. ಹೇಳೋರು ಕೇಳೋರು ಇಲ್ಲ. ಇದಕ್ಕೆ ವಿಶೇಷ ಅಧಿವೇಶನ ಆಗಿರ್ಬೇಕು. ಯಾಕಂದ್ರೆ ಲಕ್ಷಾಂತರ ಜನ, ಸರ್ಕಾರದ ಸರ್ವೆ ಪ್ರಕಾರನೇ 7-8 ಲಕ್ಷ ಜನ ಯುವಕರು ಇದರಲ್ಲಿ ಡ್ರಗ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಮಾಫಿಯಾ ತಾಂಡ ಆಡ್ತಾ ಇದೆ. ಇದರ ಬಗ್ಗೆ ವಿಶೇಷ ಅಧಿವೇಶನ ಕರೆದು ನಮ್ಮ ರಾಜ್ಯದ ಯುವಕರನ್ನ ಉಳಿಸುವಂತದಕ್ಕೆ ಏನ್ ಮಾಡ್ಬೋದು ಅಂತ ಎಲ್ಲಾ ಪಕ್ಷಗಳನ್ನ ಕೇಳಬೇಕಾಯ್ತು. ಅದು ಬಿಟ್ಟು ಇವರಿಗೆ ಕಮಿಷನ್ ದುಡ್ಡು ಬರ್ತಾ ಇಲ್ಲ, ಯಾವ್ದ್ರಲ್ಲಿ ನರೇಗಾ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಇದ್ ಮಾಡ್ತಾರೆ. ನಾವು ಕೊಡ್ತೀರಿ ಅಂಕಿಅಂಶ, ಅದನ್ನ ಕೇಳಿ ಅಂಕಿಅಂಶ. ಈ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಹಿಂದೆ ಎಷ್ಟು ಬರ್ತಾ ಇತ್ತು, ನಾವೆಷ್ಟು ಕೊಡ್ತಾ ಇದ್ದೀರಿ, ಹೊಸ ಕಾನೂನು ಏನ್ ಮಾಡಿದಿರಿ, ಇವೆಲ್ಲನೂ ಕೂಡ ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೀರಿ. ಅದರಿಂದ ಈ ವಿಶೇಷ ಅಧಿವೇಶನ ಕರೆದ್ರೆ ಅದು ಕಾಂಗ್ರೆಸ್ ಅಧಿವೇಶನ ಆಗ್ತೈತೆ ಹೊರತು ಅದಕ್ಕೆ ಬಿಜೆಪಿದು ಏನು ಸಂಬಂಧ ಇರಲ್ಲ. ಬಿಜೆಪಿ ಜೆಡಿಎಸ್ ನಾವು ಹೋಗುದಿಲ್ಲ ಸರ್. ನೋಡೋಣ, ನಮ್ಮ ಪಾರ್ಟಿ ನಾವು ತೀರ್ಮಾನ ಮಾಡ್ತೀವಿ, ಹೋಗ್ಬೇಕೋ ಬೇಡ ಅನ್ನೋ ತೀರ್ಮಾನ ಮಾಡ್ತೀವಿ. ಅವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ. ನಾವು ಈಗಾಗಲೇ ಇದರ ವಿರುದ್ಧ ಧ್ವನಿ ಎತ್ತಿದ್ದೀರಿ, ಹೋರಾಟ ಮಾಡ್ತಾ ಇದ್ದೀರಿ. ಇವತ್ತು ನಿನ್ನೆನೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರೆಲ್ಲ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡಿದ್ದಾರೆ. ಇವತ್ತು ನಾವು ಕೂಡ ಬಂದಿದ್ರಿ. ಇದನ್ನ ಇಲ್ಲಿಗೆ ಬಿಡಲ್ಲ. ರಾಜ್ಯಕ್ಕೆ ಕಳಂಕ ಬರೋ ರೀತಿ ಪೊಲೀಸ್ ಇಲಾಖೆ ನಡ್ಕೊಂಡಿದೆ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ಲೋ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಈ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಕುರ್ಚಿ ಗಲಾಟೆಯಲ್ಲಿ ಕಳೆದ 1 ವರ್ಷದಿಂದ ನೀವು ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಅಲ್ಲಿ ಒಬ್ಬ ಮಹಿಳೆಯನ್ನ ವಿವಸ್ತ್ರ ಮಾಡಿ ಕಂಬಕ್ಕೆ ತಂದು ಕಟ್ಟಾಕಿದ್ರು, ಲೈಟ್ ಕಂಬಕ್ಕೆ ಕಟ್ಟಾಕಿದ್ರು. ಕ್ರಮ ಏನು ಮಾಡಲಿಲ್ಲ ಈ ಸರ್ಕಾರ. ಸುಮ್ಮನೆ ಅರೆಸ್ಟ್ ಮಾಡ್ತೀರಿ, ಕಳಿಸ್ತೀರಿ ಜೈಲಿಗೆ ಅಂತ ಹೇಳ್ತಾರೆ, ಆಮೇಲೆ ತಿರುಗಿ ಬೇಲ್ ಮೇಲೆ ಬರ್ತಾರೆ ಅವರೆಲ್ಲ ಕೂಡ. ಮೈಸೂರಲ್ಲಿ ನೀವೇ ನೋಡಿದಿರ, ಪಾಪ ಬೆಲೂನ್ ಮಾಡ್ತಾ ಇದ್ದಂತ ಒಬ್ಬ ಮಗು 4-5 ಜನ ರೇಪ್ ಮಾಡಿದ್ರು. ಇದು ಸಿದ್ದರಾಮಯ್ಯನವರ ಅದೇನು ಹೇಳಿದ್ರಲ್ಲ ಸಾಧನೆ. ಅವರು ದೇವರಾಜ ಅರಸನ್ನ ಮೀರಿಸ್ಬಿಟ್ಟಿದ್ದೀನಿ ಅಂದ್ರಲ್ಲ, ಈ ರೇಪ್ಗಳಲ್ಲಿ ಮೀರಿಸಿದಾರ ಈ ಸರ್ಕಾರ? ಈ ರೇಪ್ಗಳು ಆಗ್ತಾ ಇದೆಯಲ್ಲ, ಒಟ್ಟು 43,000 ಪ್ರಕರಣಗಳು ಇಲ್ಲಿ ಆಗಿದೆ ಕರ್ನಾಟಕದಲ್ಲಿ 2.5 ವರ್ಷದಲ್ಲಿ. ರೇಪು, ಬಾಲ್ಯ ಕಾರ್ಮಿಕರದು ಮತ್ತೆ ಪೋಕ್ಸೋ ಇವೆಲ್ಲ ಸೇರಿದ್ರೆ 43,000 ಕೇಸ್ ಆಗಿದೆ ಈ ಸರ್ಕಾರದ ಮೇಲೆ. ಇದಕ್ಕಿಂತ ಕಳಂಕ ಬೇಕಾ? 273 43,053 ವರದಕ್ಷಿಣೆ ಕಿರುಕುಳ 5,456. ಮೃತಪಟ್ಟ ಮಹಿಳೆಯರು 340 ಜನ. 340 ಜನ ಮೃತಪಟ್ಟಿದ್ದಾರೆ. ಅತ್ಯಾಚಾರ ಪ್ರಕರಣ 2023ರಿಂದ 600, 23ರಲ್ಲಿ 24ರಲ್ಲಿ 739,
25ರಲ್ಲಿ 549, ಒಟ್ಟು 43,053 ಪ್ರಕರಣಗಳು ಆಗಿದೆ. ಇಲ್ಲಿ ನಾನು ಹೇಳೋ ಜನರಲ್ ಸೆಕ್ರೆಟರಿ ಅಲ್ನೋರೆ, ಪವರ್ಫುಲ್ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರ ಕುಟುಂಬ, ಇಂದಿರಾ ಗಾಂಧಿ ಕುಟುಂಬ, ಆಯಮ್ಮನೂ ಅಲ್ಲೇ ಗೆದ್ದಿರೋದು ಈಗ MP ಆಗಿ, ಪ್ರಿಯಾಂಕಾ ಅವರು, ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು. ರಾಹುಲ್ ಗಾಂಧಿ ಹಿಂದೆ ಅಲ್ಲಿ MP ಆಗಿದ್ರು. ಎಲ್ಲ ಸೇರ್ಕೊಂಡಿರೋದ್ರಿಂದ ಕರ್ನಾಟಕವನ್ನ ಆಳ್ತಾ ಇರುವಂತ ರಾಜ್ಯ ಯಾವುದು ಅಂದ್ರೆ ಅದು ಕೇರಳ. ಕರ್ನಾಟಕವನ್ನೇ ರೂಲ್ ಮಾಡ್ತಾ ಇದೆ. ಇವತ್ತು ಕನ್ನಡಿಗರ ಮೇಲೆ ದೌರ್ಜನ್ಯ, ಕನ್ನಡ ಭಾಷೆ ಮೇಲೆ ದೌರ್ಜನ್ಯ. ಅದಕ್ಕೆ ಚಕಾರ ಮಾತಿಲ್ಲ. ವೇಣುಗೋಪಾಲ್ ಮಾತಾಡಿದ್ರ? ಇಲ್ಲ. ಕೇರಳದಲ್ಲಿ ಕಾಂಗ್ರೆಸ್ ಇದೆಯಾ? ಇಲ್ಲ. ಅಲ್ಲಿರೋದು ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇದೆ. ಯಾರ ಪರವಾಗಿರ್ಬೇಕು ನೀವು? ಹೊಸ ಕೇಂದ್ರ ಸರ್ಕಾರದ ನಿಯಮ ಬಂದಿದೆ, ಹಾಕಂಗಿಲ್ಲ, ಹೊಡೆಯಂಗಿಲ್ಲ. ಹೆಂಗ್ ಹೊಡೆದ್ರಿ? ಹೆಂಗೆ ಮಹಿಳೆಯನ್ನ ಬಟ್ಟೆನೆಲ್ಲ ಕಿತ್ತಾಕಿದ್ರಿ? ಇದು ಇವತ್ತು ನಮ್ಮ ಮುಂದೆ ಇರುವಂತ ಪ್ರಶ್ನೆ. ಸರ್, ಇದೇ ಸಂದರ್ಭದಲ್ಲಿ ಆಕೆ ಆ ಮಹಿಳೆಯನ್ನು ಪೊಲೀಸರ ಮೇಲೆ ಕಚ್ಚಿದ್ದಾಳೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.